ಕನ್ನಡ ಸಾಹಿತ್ಯ ಪರಿಷತ್ತು ಕುಂದಾಪುರ ಇವರಿಂದ ನುಡಿ ಬೆಳಕು ಎನ್ನುವ ಕಾರ್ಯಕ್ರಮ ಜರುಗಿಸಲ್ಪಟ್ಟಿತ್ತು. ಪರಭಾಷಾ ವಿಷಯದ ಒಂದು ಪದ್ಯ ಜರುಗಿಸಲ್ಪಟ್ಟಿದ್ದು ಅದರಿಂದ ಶ್ರೋತೃಗಳಿಗೂ ತುಂಬ ಮುಜುಗರವಾಗಿತ್ತು. ಅಂದು ಕಾರ್ಯಕ್ರಮ ನಡೆದ ವಿನಾಯಕ ಸಭಾಗೃಹ ಆನೆಗುಡ್ಡೆ ಕುಂಬಾಶಿಗೂ ನಮ್ಮ ದೇವಸ್ಥಾನ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಮತ್ತು ಆಡಳಿತ ಮಂಡಳಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಶ್ರೀರಮಣ ಉಪಾಧ್ಯಾಯ, ಆಡಳಿತ ಧರ್ಮದರ್ಶಿ, ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಕುಂಬಾಶಿ. 28/6/26 ದಿನಾಂಕದಂದು ವಿನಾಯಕ ಸಭಾಗೃಹ ಆನೆಗುಡ್ಡೆ ಕುಂಬಾಶಿ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕುಂದಾಪುರ ಇವರಿಂದ ನುಡಿ ಬೆಳಕು ಎನ್ನುವ ಕಾರ್ಯಕ್ರಮ ಜರುಗಿಸಲ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ನಡೆಯುವ ಒಂದು ಈ ನೃತ್ಯ ಸಂಯೋಜನೆ ಕಾರ್ಯಕ್ರಮದಲ್ಲಿ ಪರಭಾಷಾ ವಿಷಯದ ಒಂದು ಪದ್ಯ ಜರುಗಿಸಲ್ಪಟ್ಟಿದ್ದು ಅದರಿಂದ ಶ್ರೋತೃಗಳಿಗೂ ತುಂಬ ಮುಜುಗರವಾಗಿತ್ತು. ಅದೇ ರೀತಿ ಇಲ್ಲಿ ನಮ್ಮ ದೇವಸ್ಥಾನದ ಭಕ್ತರಲ್ಲಿ ಒಂದು ಭಾವನೆಯ ಅಂಗವಾಗಿ ಸ್ವಲ್ಪ ನೋವುಂಟಾಗಿತ್ತು. ಅದನ್ನು ಸ್ಪಷ್ಟೀಕರಿಸುವುದಕ್ಕೋಸ್ಕರ ನಾನೀಗ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ದೃಶ್ಯ ಮಾಧ್ಯಮದ ಈ ತುಣುಕನ್ನು ವಿವರಿಸಲ್ಪಡ್ತಾ ಇದ್ದೇನೆ. ಅಂದು ಕಾರ್ಯಕ್ರಮ ನಡೆದ ವಿನಾಯಕ ಸಭಾಗೃಹ ಆನೆಗುಡ್ಡೆ ಕುಂಬಾಶಿಗೂ ನಮ್ಮ ದೇವಸ್ಥಾನ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಮತ್ತು ಆಡಳಿತ ಮಂಡಳಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಶ್ರೀ ವಿನಾಯಕ ಸಭಾಗೃಹವು ಖಾಸಗಿ ಒಡೆತನದ ಒಂದು ನೇತೃತ್ವದಲ್ಲಿದ್ದು ಅದು ನಮ್ಮ ದೇವಸ್ಥಾನಕ್ಕೂ ಮತ್ತು ನಮ್ಮ ಆಡಳಿತಕ್ಕೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಅಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇವಸ್ಥಾನದ ಭಕ್ತರಿಗೂ ನೋವುಂಟಾಗಿರುತ್ತದೆ. ಯಾಕಂದರೆ ಇದೊಂದು ತಪ್ಪು ಕಲ್ಪನೆ. ನಮ್ಮ ದೇವಸ್ಥಾನದಲ್ಲಿಯೇ ಆಗಿದೆ ಎಂದು ಭಕ್ತರಲ್ಲಿ ನೋವುಂಟಾಗಿದ್ದಕ್ಕೆ ನಾವು ಈ ರೀತಿಯ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೇನೆ.